ಸಿಎಂ ರೇಸ್ನಲ್ಲಿ ಪರಮೇಶ್ವರ್ ಹೆಸರು ಮುನ್ನೆಲೆಗೆ. ಸತೀಶ್ ಜಾರಕಿಹೊಳಿ ದೆಹಲಿ ಸರ್ಕಸ್ ಮಧ್ಯೆ ಪರಂ ಹೆಸರು ಎಂಟ್ರಿ. ಸತೀಶ್ ಜಾರಕಿಹೊಳಿಗೆ ಕಂಪೇರ್ ಮಾಡಿದ್ರೆ ಪರಂ ಅತ್ಯಂತ ಸಮರ್ಥರು. 2 ಬಾರಿ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದ ವಿವಾದಾತೀತ ವ್ಯಕ್ತಿತ್ವ. ಹಲವು ಬಾರಿ ಅಧಿಕಾರದ ಕುರ್ಚಿಯಲ್ಲಿ ಕೂತ್ರೂ ಭ್ರಷ್ಟಾಚಾರದ ಕಪ್ಪು ಚುಕ್ಕೆ ಇಲ್ಲವೇ ಇಲ್ಲ. ಸಿದ್ದು ಬಣ, ಡಿಕೆ ಬಣ, ಎಸ್ಸಿ ಎಸ್ಟಿ ಬಣ ಎಲ್ಲರಿಂದ ದೂರ ಆದ್ರೆ ಹೈಕಮಾಂಡ್ಗೆ ಹತ್ತಿರ. ಹೈಲಿ ಎಜುಕೇಟೆಡ್ ಜೆಡಿಎಸ್ ಬಿಜೆಪಿಗರಿಂತಲೂ ಕೂಡ ಒಳ್ಳೆಯ ವ್ಯಕ್ತಿತ್ವ, ಹೌದೆನಿಸಿಕೊಳ್ಳುವಂತಹ ವ್ಯಕ್ತಿತ್ವ. ಹೀಗಾಗಿ ಖರ್ಗೆ ಬಿಟ್ರೆ ಪರಂ ಮಾತ್ರ ಅತ್ಯಂತ ಸಮರ್ಥ ವ್ಯಕ್ತಿ ಎನ್ನುವಂತಹ ವಾದ ಶುರುವಾಗಿದೆ. ಕಾಂಗ್ರೆಸ್ ವಲಯದಲ್ಲಿ ಪರಮೇಶ್ವರ್ ಪರ ಬ್ಯಾಟಿಂಗ್ ತೀವ್ರಗೊಳಿಸಿದಂತಹ ಶಾಸಕ. ಸಿದ್ದು ಬಣದವರು ಸಿಎಂ ಆದ್ರೆ ಡಿಕೆ ಬಣದವರು ರೌದ್ರಾವತಾರ. ಡಿಕೆ ಆದ್ರೆ ಸಿದ್ದು ಬಣದವರಿಂದ ಯುದ್ಧ ಘೋಷಣೆ ನಿಶ್ಚಳ. ಹೀಗಿರುವುದರಲ್ಲಿ ಇದ್ದಂಡಗಳನ್ನ ಸಂಭಾಳಿಸುವ ಶಕ್ತಿ ಇರೋದು ಪರಂಗೆ ಮಾತ್ರ. ಹಿರಿಯ ಮುತ್ಸದ್ದಿ ಪರಂಗೆ ಸಿಎಂ ಗಾದಿ ಬಿಟ್ಟುಕೊಡಿ ಅಂತ ಹೇಳಿ ಸೀನಿಯರ್ಸ್ ಗಳಿಂದಲೂ ಕೂಡ ಒತ್ತಾಯ. ಆದರೆ ಎರಡೂ ಕಡೆಗೂ ಯಾರು ವಿರೋಧ ಮಾಡೋಕ್ಕಾಗಲ್ಲ. ಇವರು ಮಾಡೋಕ್ಕಾಗಲ್ಲ, ಅವರು ಮಾಡೋಕ್ಕಾಗಲ್ಲ. ಮತ್ತು ದಲಿತ ಮುಖ್ಯಮಂತ್ರಿ ಪದವಿಗೆ ಒಂದು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾತ್ರ ಸೂಕ್ತ ವ್ಯಕ್ತಿ ಅಂತ. ಯಾಕಂದರೆ ಇವರು ಹೋಗ್ತಾರೆ, ಅವರು ಹೋಗ್ತಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರ ರಾಜಕೀಯ ಸುದೀರ್ಘ ಅವರ ರಾಜಕೀಯ ನಡೆ ಹೇಗಿದೆ ಅಂದರೆ, ಅವರು ಯಾವತ್ತೂ ಯಾವ ಬಣವನ್ನಾಗದಲ್ಲಿ ಗುರುತಿಸ್ಕೊಂಡವರಲ್ಲ, ಯಾರನ್ನು ವಿರೋಧವನ್ನು ಕಟ್ಕೊಂಡವರಲ್ಲ, ಮತ್ತು ಯಾರ ಸಿಟ್ಟು ಯಾರ ಆಕ್ರೋಶಕ್ಕೂ ಕೂಡ ಬಲಿಯಾದವರಲ್ಲ. ಎಲ್ಲರನ್ನೂ ಸರಿದೂಗಿಸ್ಕೊಂಡು ಎಲ್ಲರನ್ನೂ ಜೊತೆಗೆ ಕರ್ಕೊಂಡು ಹೋಗುವಂಥ, ಎಲ್ಲರಿಗೂ ಸಮಾಧಾನ ಮಾಡುವಂಥ, ಎಲ್ಲರನ್ನೂ ತೃಪ್ತಿಪಡಿಸುವಂಥ ವ್ಯಕ್ತಿತ್ವ ಅಂತ ಏನಾದರೂ ಕಾಂಗ್ರೆಸ್ಸಲ್ಲಿದ್ದರೆ ಅದು ತೀರಾ ಅಪರೂಪವಾದ ಈ ಥರದ ವ್ಯಕ್ತಿತ್ವ. ಅದು ಹಿಂದೆ ರಂಗನಾಥ್ ಇದ್ದರು. ಈ ಥರದ ಒಂದು ಎಲ್ಲರನ್ನೂ ಸರಿದೂಗಿಸ್ಕೊಂಡು ಹೋಗುವಂಥ ಇದು ಭಾರಿ ಭಾರಿ ಅಪರೂಪವಾಗಿ ಅವರಿಗೆ ಡಾಕ್ಟರ್ ಪರಮೇಶ್ವರ್ ಅವರಿಗೆ ಒಂದು ಸಿದ್ಧಿಸಿದೆ. ಅದು ಅವರ ತಂದೆಯವರಿಂದ ಬಂದಿರಬಹುದು, ಅಥವಾ ಅವರ ಒಂದು ವ್ಯಕ್ತಿತ್ವದ ಹಿನ್ನೆಲೆಯೂ ಇರಬಹುದು. ಆಮೇಲೆ ಅವರ ಸುದೀರ್ಘ ರಾಜಕೀಯ ನೋಡಿ, ಒಂದೇ ಒಂದು ಕರ್ಮಕಾಂಡ, ಒಂದೇ ಒಂದು ಹಗರಣ. ಅದೇ ಖರ್ಗೆ ಅವರು ಎಸ್.ಎಂ. ಕೃಷ್ಣ ಕಾಲದಲ್ಲಿ ಸಮಾಜ ಕಲ್ಯಾಣ ಮಂತ್ರಿಗಳಾಗಿದ್ದಾಗ ಸಮಾಜ ಕಲ್ಯಾಣ ಮಂತ್ರಿಯಾಗ ಅವ್ರ ಮೇಲೆ ಹಗರಣಗಳ ವಿಪರೀತ ದಲಿತ ವಿದ್ಯಾರ್ಥಿಗಳಿಗೆಲ್ಲ ಕಂಪ್ಯೂಟರ್ ಕಲಿಸ್ತೀನಿ ಅಂತೇಳಿ 500 ಕೋಟಿ ಹಗರಣ, ಆ ಥರದ ಸುಮಾರು ಹಗರಣಗಳು ಖರ್ಗೆ ಅವ್ರ ಫ್ಯಾಮಿಲಿ ಬಂತು. ಆದರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇಂಥ ಯಾವ ಹಗರಣಕ್ಕೂ ಸಿಕ್ಕಾಕೊಳ್ಳಿಲ್ಲ ಅವರು. ಆಮೇಲೆ ಇಂಥ ಯಾವುದೇ ವಿವಾದಾತ್ಮಕ ಸೈದ್ಧಾಂತಿಕ ವಿವಾದಗಳಿಗೂ ಕೂಡ ಇದಾಗಿಲ್ಲ. ಒಂದು ಕಡೆ ಮನೆಗೆ ತಾನು ಬೌದ್ಧ ಅಂತ ಹೇಳ್ಕೊಂಡ್ರು ಕೂಡ ಪೇಜಾವರ ಸ್ವಾಮಿಗಳನ್ನು ತನ್ನ ಮನೆಗೆ ಕರೆಸಿ ಗೋಪೂಜೆಯನ್ನು ಮಾಡಿಸೋದು. ಮತ್ತು ಇವತ್ತಿಗೂ ಮತ್ತೆ ಯಾವುದಾದ್ರು ನಮ್ಮ ಉಡುಪಿ ಕೃಷ್ಣ ಮಠಗಳಿಂದ ಅಲ್ಲಿಂದೆಲ್ಲ ಮನೆಗೆ ಪ್ರತಿ ವರ್ಷವೂ ಗೋಪೂಜೆಯನ್ನು ಮಾಡ್ತಾರೆ. ಅಂದರೆ ನಾನು ಹಿಂದೂ ಧರ್ಮವನ್ನು ಬಿಟ್ಟು ನಾನು ಬೌದ್ಧ ಅಂತ ಮೀಸೆ ತಿರುಗೋದಾಗಲಿ, ಅಥವಾ ನಾನು ಹಿಂದೂ ಅಂತ ಬೌದ್ಧರನ್ನು ಮೇಲೆ ತೋಳೇರಿಸೋದಾಗಲಿ, ಇಂಥದ್ದು ಯಾವತ್ತೂ ಎಲ್ಲರ ಜೊತೆಗೂ ಎಲ್ಲರ ಇದಕ್ಕೂ ಎಲ್ಲರಿಗೂ ಬೇಕಾದವರು ಅಂದರಿಕೆ ಮಂಚವಾಡುವಂಥ ಇದ್ದರೆ ಅದು ಪರಮೇಶ್ವರ್ ಅವರು. ಸೊ ನನಗೆ ಈಗಿನ ಸದ್ಯದ ಘರ್ಷಣೆಯಲ್ಲಿ ಪರಮೇಶ್ವರ್ ಒಬ್ಬರೇ ಈ ಎರಡೂ ಇದನ್ನು ಒಂದು ಸುಸ್ಥಿರ ಅಥವಾ ಒಂದು ಸಮಚಿತ್ತದ ಒಂದು ಸರ್ಕಾರ ತಗೊಂಡು ಹೋಗುವಂಥ ಒಂದು ಸಾಧ್ಯತೆ ಇರೋದು ಅವರಲ್ಲೇ ಅನಿಸ್ತದೆ. ಇದು ಹೊರತಾಗಿ ಡಿ ಕೆ ಆದರೆ ಸಿದ್ದರಾಮಯ್ಯ ಬಣ ವಿಧ್ವಂಸಕ ಕೃತ್ಯಗಳನ್ನ ನಡೆಸ್ತದೆ, ಅಥವಾ ಜಾರಕಿಹೊಳಿ ಅಥವಾ ಸಿದ್ದರಾಮಯ್ಯ ಮುಂದುವರೆದ್ರಾಗಲಿ ಜಾರಕಿಹೊಳಿ ಬಂದರಾಗಲಿ ಡಿ ಕೆ ಬಣ ಅಂತೂ ತೀರಾ ಆತ್ಮಹತ್ಯಾ ದಳ
ತೀರಾ ವಿಧ್ವಂಸಕ ಕೃತ್ಯಗಳನ್ನ ಇದು ನಡೆಸ್ತದೆ. ಸೊ ಇದು ಯಾವ ಮಟ್ಟಕ್ಕೆ ಹೋಗ್ತದೆ ಹೇಳೋಕ್ಕಾಗಲ್ಲ. ಹೀಗೆ 48 ಜನರ ಹನಿ ಟ್ರ್ಯಾಪ್ ಅಂತ ಹೇಳ್ತಾರೆ. ಇದರ KN ರಾಜನ ಮಗನಿಗೆ ಕೊಲೆಗೆ ಸುಪಾರಿ ಕೊಟ್ಟರು ಅಂತ ಹೇಳಿದ್ರೆ ಮೋಸ್ಟ್ಲಿ ಇದು ಇನ್ನು ತೀರಾ ಅತಿರೇಕಕ್ಕೆ ವಿಪರೀತಕ್ಕೆ ಹೋಗೋ ಸಾಧ್ಯತೆ ಇದೆ. ಆದ್ದರಿಂದ ಇಂಥ ಒಂದು ಸಂಘರ್ಷದ ಸ್ಥಿತಿಯಲ್ಲಿ, ಇಂಥ ಒಂದು ಘರ್ಷಣೆಯ ಪರಿಸ್ಥಿತಿಯಲ್ಲಿ ಒಂದು 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 ಶಾಂತಿ ಅಥವಾ ಒಂದು 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 ಸಮಯೋಚಿತವಾಗಿ ಒಂದು ಹೋಗುವಂಥ ಇದು ಡಾಕ್ಟರ್ G. ಪರಮೇಶ್ವರ್ ಅವರು ಅಂತ ನನ್ನ ಭಾವನೆ. ಇದರಲ್ಲಿ ದಲಿತ ಮುಖ್ಯಮಂತ್ರಿ ಅಲ್ಲಿ ಪರಮೇಶ್ವರ್ ಅವರ ಹೆಸರು ಮುನ್ನೆಲೆಗೆ ಬಂದಿದೆ. ಸತೀಶ್ಗೆ ಕಂಪೇರ್ ಮಾಡಿದ್ರೆ ಪರಂ ಸಮರ್ಥರಿದ್ದಾರೆ. ಸತೀಶ್ ಜಾರಕಿಹೊಳಿ ದೆಹಲಿಯಲ್ಲಿ ಸರ್ಕಸ್ ಮಾಡಿದ್ರು, ಅದರ ಮಧ್ಯೆ ಪರಂ ಹೆಸರು ಕೂಡ ಎಂಟ್ರಿ ಆಗಿದೆ. ಸತೀಶ್ ಜಾರಕಿಹೊಳಿಗೆ ಕಂಪೇರ್ ಏನಾದರೂ ಮಾಡಿದ್ರೆ ಪರಮೇಶ್ವರ್ ಅವರು ಅತ್ಯಂತ ಸಮರ್ಥರಿದ್ದಾರೆ. 2 ಬಾರಿ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದವರು ಇವರು. ವಿವಾದಗಳೇ ಇಲ್ಲ, ಅವರ ವ್ಯಕ್ತಿತ್ವವೇ ವಿವಾದಗಳೇ ಇಲ್ಲ. ಹಲವು ಬಾರಿ ಅಧಿಕಾರದ ಕುರ್ಚಿಯಲ್ಲಿ ಕೂತ್ರೂ ಕೂಡ ಭ್ರಷ್ಟಾಚಾರದ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲ ಅವರ ಮೇಲೆ. ಸಿದ್ದು ಬಣ ಆಗಿರಬಹುದು, DK ಶಿವಕುಮಾರ್ ಅವರ ಬಣ ಆಗಿರಬಹುದು, SC ST ಬಣ, ಎಲ್ಲ ಬಣದಿಂದ ದೂರ ಇದ್ದಾರೆ. ಆದರೆ ಹೈಕಮಾಂಡ್ಗೆ ತುಂಬಾ ಹತ್ತಿರವಾಗಿದ್ದಾರೆ ಪರಮೇಶ್ವರ್ ಅವರು. ಹೈಲಿ ಎಜುಕೇಟೆಡ್ ಪರ್ಸನ್ ಇದ್ದಾರೆ. JDS BJಪಿಗರಿಂದಲೂ ಕೂಡ ಹೌದು ಹೌದು ಅನ್ಸಿಕೊಳ್ಳುವಂತಹ ವ್ಯಕ್ತಿತ್ವ ಕೂಡ ಅವರಲ್ಲಿದೆ. ಹೀಗಾಗಿ ಖರ್ಗೆ ಬಿಟ್ರೆ ಪರಂ ಮಾತ್ರ ಅತ್ಯಂತ ಸಮರ್ಥರು ಎನ್ನುವಂತಹ ವಿವಾದ ಶುರುವಾಗಿದೆ. ಎರಡೂ ಕಡೆಗೂ ಯಾರು ವಿರೋಧ ಮಾಡೋಕ್ಕಾಗಲ್ಲ. ಇವರು ಮಾಡೋಕ್ಕಾಗಲ್ಲ, ಅವರು ಮಾಡೋಕ್ಕಾಗಲ್ಲ. ಮತ್ತು ದಲಿತ ಮುಖ್ಯಮಂತ್ರಿ ಪದವಿಗೆ ಒಂದು ಡಾಕ್ಟರ್ G. ಪರಮೇಶ್ವರ್ ಅವರು ಮಾತ್ರ ಸೂಕ್ತ ವ್ಯಕ್ತಿ ಅಂತ. ಯಾಕಂದರೆ ಇವರು ಒಪ್ತಾರೆ, ಅವರು ಒಪ್ತಾರೆ. ಡಾಕ್ಟರ್ G. ಪರಮೇಶ್ವರ್ ಅವರ ರಾಜಕೀಯ ಸುದೀರ್ಘ ಅವರ ರಾಜಕೀಯ ನಡೆ ಹೇಗಿದೆ ಅಂದರೆ, ಅವರು ಯಾವತ್ತೂ ಯಾವ ಬಣವನ್ನಾಗದಲ್ಲಿ ಗುರುತಿಸ್ಕೊಂಡವರಲ್ಲ, ಯಾರನ್ನು ವಿರೋಧವನ್ನು ಕಟ್ಕೊಂಡವರಲ್ಲ, ಮತ್ತು ಯಾರ ಸಿಟ್ಟು ಯಾರ ಆಕ್ರೋಶಕ್ಕೂ ಕೂಡ ಬಲಿಯಾದವರಲ್ಲ. ಎಲ್ಲರನ್ನೂ ಸರಿದೂಗಿಸ್ಕೊಂಡು ಎಲ್ಲರನ್ನೂ ಜೊತೆಗೆ ಕರ್ಕೊಂಡು ಹೋಗುವಂಥ, ಎಲ್ಲರಿಗೂ ಸಮಾಧಾನ ಮಾಡುವಂಥ, ಎಲ್ಲರನ್ನೂ ತೃಪ್ತಿಪಡಿಸುವಂಥ ವ್ಯಕ್ತಿತ್ವ ಅಂತ ಏನಾದರೂ ಕಾಂಗ್ರೆಸ್ಸಲ್ಲಿದ್ದರೆ ಅದು ತೀರಾ ಅಪರೂಪವಾದ ಈ ಥರದ ವ್ಯಕ್ತಿತ್ವ. ಅದು ಹಿಂದೆ ರಂಗನಾಥ್ ಇದ್ದರು. ಈ ಥರದ ಒಂದು ಎಲ್ಲರನ್ನೂ ಸರಿದೂಗಿಸ್ಕೊಂಡು ಹೋಗುವಂಥ ಇದು ಭಾರಿ ಅಪರೂಪವಾಗಿ ಅವರಿಗೆ ಡಾಕ್ಟರ್ ಪರಮೇಶ್ವರ್ ಅವರಿಗೆ ಒಂದು ಸಿದ್ಧಿಸಿದೆ. ಅದು ಅವರ ತಂದೆಯವರಿಂದ ಬಂದಿರಬಹುದು, ಅಥವಾ ಅವರ ಒಂದು ವ್ಯಕ್ತಿತ್ವದ ಹಿನ್ನೆಲೆಯೂ ಇರಬಹುದು. ಆಮೇಲೆ ಅವರ ಸುದೀರ್ಘ ರಾಜಕೀಯ ನೋಡಿ, ಒಂದೇ ಒಂದು ಕರ್ಮಕಾಂಡ, ಒಂದೇ ಒಂದು ಹಗರಣ. ಅದೇ ಖರ್ಗೆ ಅವರು SM ಕೃಷ್ಣ ಕಾಲದಲ್ಲಿ ಸಮಾಜ ಕಲ್ಯಾಣ ಮಂತ್ರಿಗಳಾಗಿದ್ದಾಗ ಸಮಾಜ ಕಲ್ಯಾಣ ಮಂತ್ರಿಯಾಗಿ ಅವ್ರ ಮೇಲೆ ಹಗರಣಗಳ ವಿಪರೀತ ದಲಿತ ವಿದ್ಯಾರ್ಥಿಗಳಿಗೆಲ್ಲ ಕಂಪ್ಯೂಟರ್ ಕಲಿಸ್ತೀನಿ ಅಂತೇಳಿ 500 ಕೋಟಿ ಹಗರಣ, ಆ ಥರದ ಸುಮಾರು ಹಗರಣಗಳು ಖರ್ಗೆ ಅವ್ರ ಫ್ಯಾಮಿಲಿ ಬಂತು. ಆದರೆ ಡಾಕ್ಟರ್ G. ಪರಮೇಶ್ವರ್ ಅವರು ಇಂಥ ಯಾವ ಹಗರಣಕ್ಕೂ ಸಿಕ್ಕಾಕೊಳ್ಳಿಲ್ಲ ಅವರು. ಆಮೇಲೆ ಇಂಥ ಯಾವುದೇ ವಿವಾದಾತ್ಮಕ ಸೈದ್ಧಾಂತಿಕ ವಿವಾದಗಳಿಗೂ ಕೂಡ ಇದಾಗಿಲ್ಲ. ಒಂದು ಕಡೆ ಮನೆಗೆ ತಾನು ಬೌದ್ಧ ಅಂತ ಹೇಳಿಕೊಂಡ್ರೂ ಕೂಡ ಪೇಜಾವರ ಸ್ವಾಮಿಗಳನ್ನು ತನ್ನ ಮನೆಗೆ ಕರೆಸಿ ಗೋಪೂಜೆಯನ್ನು ಮಾಡಿಸೋದು. ಮತ್ತು ಇವತ್ತಿಗೂ ಮತ್ತೆ ಯಾವುದಾದ್ರು ನಮ್ಮ ಉಡುಪಿ ಕೃಷ್ಣ ಮಠಗಳಿಂದ ಅಲ್ಲಿಂದೆಲ್ಲ ಮನೆಗೆ ಪ್ರತಿ ವರ್ಷವೂ ಗೋಪೂಜೆಯನ್ನು ಮಾಡ್ತಾರೆ. ಅಂದರೆ ನಾನು ಹಿಂದೂ ಧರ್ಮವನ್ನು ಬಿಟ್ಟು ನಾನು ಬೌದ್ಧ ಅಂತ ಮೀಸೆ ತಿರುಗೋದಾಗಲಿ, ಅಥವಾ ನಾನು ಹಿಂದೂ ಅಂತ ಬೌದ್ಧರನ್ನು ಮೇಲೆ ತೋಳೇರಿಸೋದಾಗಲಿ, ಇಂಥದ್ದು ಯಾವತ್ತೂ ಎಲ್ಲರ ಜೊತೆಗೂ ಎಲ್ಲರಿಗೂ ಬೇಕಾದವರು ಅಂದರಿಕೆ ಮಂಚವಾಡು ಅಂತ ಇದ್ದರೆ ಅದು ಪರಮೇಶ್ವರ್ ಅವರು. ಸೊ ನನಗೆ ಈಗಿನ ಸದ್ಯದ ಘರ್ಷಣೆಯಲ್ಲಿ ಪರಮೇಶ್ವರ್ ಒಬ್ಬರೇ ಈ ಎರಡೂ ಇದನ್ನು ಒಂದು ಸುಸ್ಥಿರ ಅಥವಾ ಒಂದು ಸಮಚಿತ್ತದ ಒಂದು ಸರ್ಕಾರ ತಗೊಂಡು ಹೋಗುವಂಥ ಒಂದು ಸಾಧ್ಯತೆ